ರಾಜ್ಯದಲ್ಲಿ ಕಡಿಮೆ ಆಗಿಲ್ಲ ಆಟೋ ಚಾಲಕರ ಸಂಕಷ್ಟ. ಬಂಕ್ಗಳ ಮುಂದೆ ಚಾಲಕರ ಜಾಗರಣೆ. ರಾತ್ರಿಯೆಲ್ಲ ಸರತಿ ಸಾಲಿನಲ್ಲಿ ನಿಂತ ಡ್ರೈವರ್ಸ್, ಫುಟ್ಪಾತ್ನಲ್ಲೇ ನಿದ್ದೆ. ಬೇಸರ ಹುಟ್ಟಿಸ್ತಿವೆ ಆಟೋ ಚಾಲಕರ ಕಣ್ಣೀರ ಕಥೆಗಳು. ಇಲ್ಲ ಸರ್, ಕೊಡ್ತಾ ಇಲ್ಲ. ಗ್ಯಾಸ್ ಕೇಳಿದ್ದಕ್ಕೆ ಕೊಡ್ತಾ ಇಲ್ಲ. ಸ್ಟಾಕ್ ಬರಬೇಕು ಅಂತಾರೆ. ಸ್ಟಾಕ್ ಯಾವಾಗ ಬರ್ತದೆ ಅಂತ ನೋಡಬೇಕು, ಹೇಳಬೇಕು, ಇನ್ವೆಸ್ಟ್ ಆಗಬೇಕು, ನಮ್ಗೆ ಅವಲೇ ಗೊತ್ತಾಗೋದು ಅಂತಾರೆ. 24 hours ಬಂಕ್ಗಳು ಓಪನ್ ಮಾಡಿದ್ರೆ ಅದೂ ಮಾಡ್ತಲ್ಲ. 6 ಗಂಟೆಗೆ ಓಪನ್ ಬೆಳಗಿನ ಜಾವ. ಅವ್ರು ಹೋಗಿ ಕೇಳಕ್ಕೆ ಹೋದ್ರೆ ಸ್ಟಾಕ್ ಇನ್ನೂ ಬಂದಿಲ್ಲ. MP MLA ಅವ್ರಿಗೆಲ್ಲ IPL ಟಿಕೆಟ್ ಬೇಕು, ಆಟೋದವ್ರು ಕಷ್ಟ ಬೇಡವಾ? ಓಟು ಬೇಕು, ಓಟ್ ಕೇಳಕ್ಕೆ ಮಾತ್ರ ಬರ್ತಾರೆ. ನೈಟ್ ಎಲ್ಲ ನಾನು ನಿದ್ದೆ ಮಾಡಿಲ್ಲ ಸರ್, ಇರೋದು ಮಾತಾಡೋದಕ್ಕೆ ತುಂಬ ಕಷ್ಟ ಆಗಿದೆ ಸರ್. ಆಮೇಲೆ ಡೈಲಿ ಮತ್ತೆ ಫೈನಾನ್ಸ್ ಕಟ್ಟಬೇಕಾರೆ ಸರ್, ಹೊರಗಡೆ ಫೈನಾನ್ಸ್ ಇರ್ತಾರೆ ಸರ್, ಡೈಲಿ 500 ರೂಪಾಯಿ ಫೈನಾನ್ಸ್ ಕಟ್ಟಬೇಕಾರೆ ಸರ್. ಮಗಳಿಗೆ ನೋಡ್ಕೋಬೇಕು, ಇಂಜೆಕ್ಷನ್ ತರಬೇಕು, ಮೆಡಿಸಿನ್ಗೆ ರೊಕ್ಕ ಹಾಕ್ಬೇಕಂದ್ರೆ ಇಲ್ಲ, ಅವಳ ಪರಿಸ್ಥಿತಿ ಭಾಳ ಗಂಭೀರ ಐತೆ. ಗಲ್ಫ್ ವಾರ್, ಗ್ಯಾಸ್ ಟ್ರಬಲ್, ಆಟೋಗೆ ಸಂಕಷ್ಟ, ಬದುಕು ಕಷ್ಟ. ಗ್ಯಾಸ್ ಸ್ಟೇಷನ್ಗಳಲ್ಲಿ ಗ್ಯಾಸ್ ಸಿಗ್ತಿಲ್ಲ, ಆಟೋ ಚಾಲಕರ ಜೀವನ ಸಾಕ್ತಿಲ್ಲ. ಫುಟ್ಪಾತ್ನಲ್ಲೇ ನಿದ್ದೆ, ಬಂಕ್ಗಳ ಬಳಿಯೇ ಜಾಗರಣೆ. ಕರಳು ಹಿಂಡುತ್ತಿವೆ ಆಟೋ ಚಾಲಕರ ಕಣ್ಣೀರ ಕಥೆಗಳು. ಆಟೋ ಓಡ್ತಿಲ್ಲ, ಆದಾಯ ಇಲ್ಲ, ಸಂಸಾರ ನಡೆಯುತ್ತಿಲ್ಲ, ಕುಟುಂಬ ನಿಭಾಯಿಸೋಕ್ಕಾಗ್ತಿಲ್ಲ, ಜೀವನ ಕಷ್ಟ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ದಿನವಿಡೀ ಗ್ಯಾಸ್ ಸ್ಟೇಷನ್ಗಳ ಮುಂದೆ ನಿಂತು ಕಾಯೋದೇ ಕೆಲಸ ಆಗೋಗಿದೆ. ಗ್ಯಾಸ್ಗಾಗಿ ಭಿಕ್ಷೆ ಬೇಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೂ ಗ್ಯಾಸ್ ಸಿಕ್ಕರೆ ಸಿಕ್ತು, ಇಲ್ಲ ಅಂದ್ರೆ ಇಲ್ಲ. ಆಟೋ ಚಾಲಕರ ಬದುಕೇ ದುಸ್ತರವಾಗಿದೆ. ಆಟೋ ಗ್ಯಾಸ್ ಕೊರತೆಯ ಅವಾಂತರ ಅವರ ಜೀವನವನ್ನೇ ಬುಡಮೇಲಾಗಿಸಿದೆ. ಆದರೂ ಹೋರಾಡ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ಗ್ಯಾಸ್ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆಯನ್ನ ಇಟ್ಕೊಂಡಿರೋ ಆಟೋ ಚಾಲಕರು ಗ್ಯಾಸ್ ಸ್ಟೇಷನ್ಗಳ ಮುಂದೆ ತಮ್ಮ ತಮ್ಮ ಆಟೋಗಳನ್ನ ಸಾಲು ಸಾಲು ನಿಲ್ಲಿಸಿದ್ದಾರೆ. ಆದ್ರೆ ಎಷ್ಟೋ ದಿನಗಳಿಂದ ಕಾದರೂ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಬದುಕು ಕೂಡ ಸಾಕ್ತಿಲ್ಲ. ಆಟೋದಲ್ಲಿನ ಸಿಲಿಂಡರ್ನಲ್ಲಿ ಗ್ಯಾಸ್ ಖಾಲಿಯಾಗಿರೋ ಹಾಗೆ ಆಟೋ ಚಾಲಕರ ಬದುಕಲ್ಲಿ ಖುಷಿ ಖಾಲಿಯಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿದ್ದೇ ಆಗಿದ್ದು, ಭಾರತದಲ್ಲೂ ಸೈಲೆಂಟ್ ಆಗಿ ಯುದ್ಧವೊಂದು ಶುರುವಾಗಿತ್ತು. ಅದು LPG ಯುದ್ಧ. ಆರಂಭದಲ್ಲಿ ಸೈಲೆಂಟ್ ಆಗಿ ಶುರುವಾಗಿದ್ದ ಯುದ್ಧ ಈಗ ವೈಲೆಂಟ್ ಆಗಿದೆ. LPG ಕೊರತೆ ಜಾಸ್ತಿ ಆಗಿದ್ದು ಎಲ್ಲರೂ ಬದುಕೋದೇ ಕಷ್ಟವಾಗಿದೆ. ಗ್ಯಾಸ್ ಸಿಗದೆ ಎಲ್ಲರೂ ಸಂಕಷ್ಟದಲ್ಲಿ ಒದ್ದಾಡ್ತಾ ಇದ್ದಾರೆ. ಒಂದು ಕಡೆ ಮನೆ ಬಳಕೆಯ ಗ್ಯಾಸ್ ಎಲ್ಲಾ ಕಡೆ ಸಿಗ್ತಿಲ್ಲ. ಮನೆ ಬಳಕೆಯ ಸಿಲಿಂಡರ್ಗೆ ಕೊರತೆ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದ್ರು. ಕೆಲವೆಡೆ ಅಡುಗೆ ಮನೆಗಳಲ್ಲಿ ಗ್ಯಾಸ್ ಇಲ್ಲದ ಒಲೆಗಳು ಉರಿಯುತ್ತಿವೆ. ಮತ್ತೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಕೂಡ ದೊರಕ್ತಾ ಇಲ್ಲ. ಇದರಿಂದಾಗಿ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಬಹುತೇಕ ಹೋಟೆಲ್ಗಳು ತೀವ್ರ ಬಿಕ್ಕಟ್ಟನ್ನ ಎದುರಿಸ್ತಿವೆ. ಯಾವ ಟೈಮಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಪರಿಸ್ಥಿತಿಯಲ್ಲಿ ಹೋಟೆಲ್ಗಳಿವೆ. ಈಗ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರ ಜೀವನ ಕೂಡ ಬೀದಿಗೆ ಬಂದಿದೆ. ಬಹುತೇಕ ಮಂದಿ ಆಟೋ ಗ್ಯಾಸ್ಗಾಗಿ ಆಟೋವನ್ನ ಫುಟ್ಪಾತ್ನಲ್ಲೇ ಪಾರ್ಕ್ ಮಾಡಿಕೊಂಡು ಫುಟ್ಪಾತ್ನಲ್ಲೇ ನಿದ್ದೆ ಮಾಡೋ ಹಾಗೆ ಆಗಿಬಿಟ್ಟಿದೆ. ಇಲ್ಲ ಸರ್, ಕೊಡ್ತಾ ಇಲ್ಲ. ಗ್ಯಾಸ್ ಕೇಳಿದ್ದಕ್ಕೆ ಕೊಡ್ತಾ ಇಲ್ಲ. ಸ್ಟಾಕ್ ಬರಬೇಕು ಅಂತಾರೆ. ಸ್ಟಾಕ್ ಯಾವಾಗ ಬರ್ತದೆ ಅಂತ ನೋಡಬೇಕು, ಹೇಳಬೇಕು, ಇನ್ವೆಸ್ಟ್ ಆಗಬೇಕು, ನಮ್ಗೆ ಅವಲೇ ಗೊತ್ತಾಗೋದು ಅಂತಾರೆ. ರಾತ್ರಿಯೆಲ್ಲ ಕ್ಯೂನಲ್ಲಿ, ಬೆಳಿಗ್ಗೆ ಫುಟ್ಪಾತ್ನಲ್ಲಿ. ಬೆಂಗಳೂರಿನಲ್ಲಿ ಆಟೋ ಚಾಲಕರ ಸಂಕಷ್ಟ ಕಡಿಮೆಯಾಗ್ತಾನೇ ಇಲ್ಲ. LPGಗಾಗಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಗ್ಯಾಸ್ ಸ್ಟೇಷನ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋಗಳನ್ನ ಪಾರ್ಕ್ ಮಾಡಿರೋ ಆಟೋ ಚಾಲಕರು ಗ್ಯಾಸ್ ಸಿಗಲಿ ಅಂತ ಕಾಯ್ತಾ ಇದ್ದಾರೆ. ರಾತ್ರಿ ಎಲ್ಲ ಗ್ಯಾಸ್ ಸ್ಟೇಷನ್ಗಳ ಮುಂದೆ ಸರತಿ ಸಾಲಿನಲ್ಲಿ ನಿಲ್ಲೋ ಆಟೋ ಚಾಲಕರು ಜಾಗರಣೆ ಮಾಡಿದ್ದಾರೆ. ಬೆಳಿಗ್ಗೆ ಆಟೋಗಳಲ್ಲಿ ಮತ್ತು ಫುಟ್ಪಾತ್ಗಳಲ್ಲಿ ಮಲಗಿ ವಿಶ್ರಾಂತಿ ಪಡೆದುಕೊಂಡಿದ್ದಾರೆ. ಆಟೋ ಚಾಲಕರ ಕಷ್ಟವನ್ನ ನೋಡಿದ್ರೆ ಯಾರಿಗೇ ಆಗಲಿ ಒಂದು ಬಾರಿ ಕರಳು ಚುರ್ರನ್ನುತ್ತೆ. ಕಡಿಮೆ ಗ್ಯಾಸ್ ಸಿಗ್ತಿದೆ, ಆದ್ರೆ ಸಮಸ್ಯೆ ಕಡಿಮೆ ಆಗ್ತಿಲ್ಲ. ಕೆಲವೆಡೆ ತಡರಾತ್ರಿವರೆಗೆ ಕಾದ್ರೆ ಮಾತ್ರ ಆಟೋ ಗ್ಯಾಸ್ ಸಿಗ್ತಿದೆ. ದೊಡ್ಡಬಳ್ಳಾಪುರ ನಗರದಲ್ಲಿರುವ ವೀರಭದ್ರಸ್ವಾಮಿ ಆಟೋ ಗ್ಯಾಸ್ ಬಂಕ್ ಮುಂದೆ ಸರತಿ ಸಾಲಲ್ಲಿ ನಿಂತ್ಕೊಂಡು ಗ್ಯಾಸ್ ತುಂಬಿಸಿಕೊಂಡಿದ್ದಾರೆ ಆಟೋ ಚಾಲಕರು. 3 ದಿನಗಳ ನಂತರ ಗ್ಯಾಸ್ ಸ್ಟಾಕ್ ಬಂದಿದ್ದು ಆಟೋ ಚಾಲಕರು ಮುಗಿಬಿದ್ದು ಗ್ಯಾಸ್ ಖರೀದಿ ಮಾಡಿದ್ದಾರೆ. ಪೊಲೀಸ್ ಭದ್ರತೆಯಲ್ಲಿ ಪ್ರತಿ ಆಟೋಗೆ 500 ರೂಪಾಯಿ ಗ್ಯಾಸ್ ವಿತರಣೆ ಮಾಡಲಾಗಿದ್ದು, ಇಷ್ಟು ಗ್ಯಾಸ್ನಲ್ಲಿ ಆಟೋ ಓಡಿಸಲು ಸಾಧ್ಯವಿಲ್ಲ ಅಂತಿದ್ದಾರೆ ಆಟೋ ಚಾಲಕರು.
ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಬೇಕು ಅಂತ ಆಟೋ ಚಾಲಕರು ಒತ್ತಾಯಿಸಿದ್ದಾರೆ. 3 ದಿವಸ ಆಯ್ತು ಬಂಕ್ ಗ್ಯಾಸ್ ಬಂದು ನಡೀತಾ ಇಲ್ಲ. ತಿರ್ಗಾ ನೋಡಿದ್ರೆ 300 400 ಅಂತಾರೆ. ಒಂದ್ಕಿತ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬಂದ್ಬಿಟ್ರೆ 300 400 ರೂಪಾಯಿ ಗ್ಯಾಸ್ ಖಾಲಿ ಆಗೋದಿದೆ ಒಂದ್ ದಿವಸಕ್ಕೆ. ಇರೋದು 15 ಬಂಕ್, 4 ಬಂಕ್ ಓಪನ್, ದರವೂ ಹೆಚ್ಚಳ. ಹುಬ್ಬಳ್ಳಿಯಲ್ಲಿ ಆಟೋ ಗ್ಯಾಸ್ ಸಿಗದೆ ತೀವ್ರ ಸಮಸ್ಯೆ ಆಗಿದೆ. ಹುಬ್ಬಳ್ಳಿಯಲ್ಲಿ ಒಟ್ಟು 15 ಬಂಕ್ ಇದ್ದು ಸದ್ಯಕ್ಕೆ 4 ಬಂಕ್ನಲ್ಲಿ ಮಾತ್ರ ಗ್ಯಾಸ್ ಸಿಗ್ತಿದೆ. ಆದ್ದರಿಂದ ಆ ಗ್ಯಾಸ್ ಸ್ಟೇಷನ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಕ್ಯೂ ನಿಂತಿವೆ. ಗ್ಯಾಸ್ ದರ ಕೂಡ ಹೆಚ್ಚಿದೆ. ಪ್ರತಿ ಲೀಟರ್ಗೆ 120 ರೂಪಾಯಿ ಕೊಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ದರ ಏರಿಕೆಗೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ದಿನದಿಂದ ದಿನಕ್ಕೆ ದರ ಏರಿಕೆ ಆಗುತ್ತಲೇ ಇದೆ. ಆದರೆ LPG ಗ್ಯಾಸ್ ಮಾತ್ರ ಸಿಗ್ತಿಲ್ಲ ಎಂದು ಚಾಲಕರು ಕಿಡಿಕಾರಿದ್ದಾರೆ. ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ ಆಟೋಗಳು. ಮಂಡ್ಯದ ಸೂಪರ್ ಗ್ಯಾಸ್ ಬಂಕ್ ಬಳಿಯೂ ಕೂಡ LPG ಭರ್ತಿ ಮಾಡಿಸಿಕೊಳ್ಳಲು ಕಿಲೋಮೀಟರ್ವರೆಗೂ ಆಟೋಗಳು ಕ್ಯೂ ನಿಂತಿವೆ. ವಾರದ ನಂತರ ಮಂಡ್ಯಕ್ಕೆ ಗ್ಯಾಸ್ ಸರಬರಾಜು ಮಾಡಲಾಗಿದೆ. ಹೀಗಾಗಿ ಈ ವಿಷಯ ತಿಳಿದು ಬಂಕ್ ಮುಂದೆ ಗ್ಯಾಸ್ಗಾಗಿ ಆಟೋಗಳು ಸಾಲು ಸಾಲು ಕ್ಯೂ ನಿಂತಿವೆ. ಕೋಲಾರದಲ್ಲೂ ಕೂಡ ಗ್ಯಾಸ್ಗಾಗಿ ಆಟೋ ಚಾಲಕರು ಪರದಾಡಿದ್ದಾರೆ. ಆಟೋ ಗ್ಯಾಸ್ಗಾಗಿ 2 ಕಿಲೋಮೀಟರ್ ದೂರ ಕ್ಯೂ ನಿಂತಿದ್ದಾರೆ. ಕೋಲಾರದ APMC ಮಾರುಕಟ್ಟೆ ಎದುರಿನ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಆಟೋ ಗ್ಯಾಸ್ ತುಂಬಿಸಲು ಚಾಲಕರು ಪರದಾಡುತ್ತಿದ್ದಾರೆ. ಆಟೋ ಗ್ಯಾಸ್ ಕೊಡ್ತಾರೆ, ಹಗಲು ದರೋಡೆ ಮಾಡ್ತಾರೆ. ಮಂಗಳೂರಿನ ಬಜ್ಪೆಯಲ್ಲೂ ಆಟೋ ಗ್ಯಾಸ್ ಕೊರತೆ ಇದೆ. 20 ದಿನಗಳಿಂದ ಹಲವು ಗ್ಯಾಸ್ ಬಂಕ್ಗಳು ಬಂದಾಗಿವೆ. ಗ್ಯಾಸ್ ಸಿಗೋ ಬಂಕ್ನಲ್ಲಿ ಆಟೋ ಚಾಲಕರ ಬಳಿ ಹೆಚ್ಚು ಹಣ ವಸೂಲಿ ಮಾಡಲಾಗ್ತಿದೆ. ಬಜ್ಪೆಯಲ್ಲಿ ಕೆಜಿ ಗ್ಯಾಸ್ಗೆ 120 ರೂಪಾಯಿ ವಸೂಲಿ ಮಾಡಲಾಗ್ತಿದೆ. ಇದೇ ಕಾರಣಕ್ಕೆ ಗ್ಯಾಸ್ಗಾಗಿ ಮಂಗಳೂರು ನಗರ ಸುರತ್ಕಲ್ BC ರೋಡ್ಗೆ ಆಟೋ ಚಾಲಕರು ತೆರಳುತ್ತಿದ್ದಾರೆ. ನಮ್ಮ ಕಷ್ಟ ಎಷ್ಟಾಗ್ತದೆ ನಿಮಗೆ ಅಷ್ಟು ನಾವು 3 ದಿವಸದಲ್ಲಿ ಅರ್ಧ ಗ್ಯಾಸ್ ಮಾಡಿ ಅರ್ಧದಲ್ಲಿ ಬಿಟ್ಟು ಪ್ಯಾಸೆಂಜರ್ ಬಿಟ್ಟದುಂಟು. ನಮಗೆ ಅರ್ಧ ಹೋಗ್ತೇವೆ, ಅಲ್ಲಿ ಗ್ಯಾಸ್ ಇಲ್ಲ. ಮಂಗಳೂರಲ್ಲಿ ಗ್ಯಾಸ್ ಉಂಟು ಅಂತ ಹೇಳ್ತಾರೆ, ಅಲ್ಲಿ ಹೋಗೋ ಗ್ಯಾಸ್ ಇಲ್ಲ. ಗದಗ ಬೆಟಗೇರಿಯ ಮೊದಲ ಆಟೋ ಚಾಲಕಿಗೆ ಸಂಕಷ್ಟ. ಗ್ಯಾಸ್ ಪ್ರಾಬ್ಲಮ್ನಿಂದ ಗದಗ ಬೆಟಗೇರಿ ಅವಳಿನಗರದ ಮೊದಲ ಆಟೋ ಚಾಲಕಿಗೆ ಸಂಕಷ್ಟ ಎದುರಾಗಿದೆ. 1 ವಾರದಿಂದ ಮನೆ ಮುಂದೆಯೇ ಆಟೋ ನಿಂತಿದ್ದು ಆದಾಯ ಇಲ್ಲದಂತಾಗಿದೆ. ಹೌದು, ಪತಿ ಸಾವನ್ನಪ್ಪಿದ ಬಳಿಕ ರೇಖಾ ಎಂಬ ಮಹಿಳೆ ಆಟೋ ಓಡಿಸಿ ಮನೆಯನ್ನ ನಿಭಾಯಿಸ್ತಾ ಇದ್ರು. ಆದ್ರೆ ಈಗ ಗ್ಯಾಸ್ ಸಿಗದೆ ಆಟೋವನ್ನ ಮನೆ ಮುಂದೆಯೇ ನಿಲ್ಲಿಸಿದ್ದು ಸಂಪಾದನೆ ಇಲ್ಲದೆ ಕುಟುಂಬ ನಿರ್ವಹಣೆ ಮಾಡುವುದೇ ಕಷ್ಟವಾಗಿದೆ. ಸರ್ ಗ್ಯಾಸಿಂದು ಭಾಳ ಪ್ರಾಬ್ಲಮ್ ಆಗಿದೆ ಸರ್. ಮೊದ್ಲಕ ಅವಾಗ 400 ರೂಪಾಯಿ ನಾವು 300 ರೂಪಾಯಿದು ಗ್ಯಾಸ್ ಹಾಕಿಸ್ಕೊಂತೀವಿ ಅಂದ್ರೆ ಒಂದು 500-600 ರೂಪಾಯಿ ಉಳಿತಿತ್ತು ಸರ್ ನಮ್ಮ ಮನೆ ಖರ್ಚಿಗಾರ. ಇವಾಗ ಅದೂ ಇಲ್ಲ ಸರ್. ಇವಾಗ ಯಾಕಂತಂದ್ರೆ ಗ್ಯಾಸಿನ ರೇಟ್ ಜಾಸ್ತಿ ಆಗಿದೆ ಸರ್. 80 ಇದ್ದಿದ್ದು 100 ಮಾಡಿದ್ರೆ ಸರ್, 100 ಇದ್ದಿದ್ದು 120 ರೂಪಾಯಿ ಆಗಿತ್ತು ಸರ್ ಗ್ಯಾಸ್. ಆಮ್ಯಾಕೆ ಗ್ಯಾಸ್ ಹಾಕಿಸ್ಕೊಂತಂದ್ರೂ ನಾವು ದುಡಿಬೇಕಂತ ಹೋದ್ರೂ ಗ್ಯಾಸಿನ ರೊಕ್ಕ ಅಷ್ಟು ದುಡಿವಲ್ರಿ ಸರ್. ನಾವು ಗ್ಯಾಸಿನ ರೊಕ್ಕ ತೆಗಿಯೋಕ್ಕೂ ಆಗಲ್ರಿ ಸರ್. ಜೇಬು ಸುಡಲಿದೆ ಬಿಡದಿಯ ತಟ್ಟೆ ಇಡ್ಲಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ಕೂಡ ಗ್ಯಾಸ್ ಕೊರತೆಯಿಂದ ದುಬಾರಿಯಾಗಿದೆ. ಈ ಹಿಂದೆ 2 ತಟ್ಟೆ ಇಡ್ಲಿ ಹಾಗೂ 2 ವಡೆಗೆ 70 ರೂಪಾಯಿ ಇತ್ತು. ಈಗ ಗ್ಯಾಸ್ ಸಮಸ್ಯೆಯಿಂದಾಗಿ 80 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಕೂಡ 4,000ದಿಂದ 4,200 ರೂಪಾಯಿಗೆ ಮಾರಾಟವಾಗ್ತಿದ್ದು, ಗ್ಯಾಸ್ ಸಿಗದ ಕಾರಣ ಬೆಲೆ ಏರಿಕೆ ಮಾಡಿದ್ದೇವೆ ಎಂದು ಹೋಟೆಲ್ ಮಾಲೀಕರು ಹೇಳುತ್ತಿದ್ದಾರೆ. ಬಟ್ಟೆ ವಾಷಿಂಗ್ ಕೂಡ ಇನ್ನು ಮುಂದೆ ದುಬಾರಿ. ಹೌದು, ಬೆಂಗಳೂರಿನ ಲಾಂಡ್ರಿಯಲ್ಲಿ ಗ್ಯಾಸ್ ಚಾರ್ಜ್ ಅಂತ ಹೇಳಿ 200 ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡಲಾಗ್ತಿದೆ. ಈ ಹಿಂದೆ 13 kg ಬಟ್ಟೆ ವಾಶ್ಗೆ 680 ರೂಪಾಯಿ ಫಿಕ್ಸ್ ಮಾಡಲಾಗಿತ್ತು. ಆದ್ರೀಗ ಗ್ಯಾಸ್ ಸಮಸ್ಯೆಯಿಂದಾಗಿ ಎಕ್ಸ್ಟ್ರಾ 200 ರೂಪಾಯಿಯ ಗ್ಯಾಸ್ ಚಾರ್ಜ್ ಅಂತ ಲಾಂಡ್ರಿ ಅಂಗಡಿ ಮಾಲೀಕರು ಹಾಕ್ತಿದ್ದಾರೆ. ಬಟ್ಟೆ ವಾಶ್ ಮಾಡೋದು ಕರೆಂಟ್ನಲ್ಲಿ, ಆದರೆ ಡ್ರೈ ಮಾಡೋಕ್ಕೆಲ್ಲ ಗ್ಯಾಸ್ ಬೇಕೇ ಬೇಕು. ಹೀಗಾಗಿ ದರ ಏರಿಕೆ ಮಾಡಿದ್ದೇವೆ ಅಂತಿದ್ದಾರೆ ಲಾಂಡ್ರಿ ಮಾಲೀಕರು. ಗ್ಯಾಸ್ ಕೊರತೆ ಎಲ್ಲ ವಲಯಗಳನ್ನ ಕಂಗಾಲಾಗಿಸಿದೆ. ಯುದ್ಧ ಮುಗಿಯೋ ತನಕ ಈ ಕೊರತೆ ಮುಂದುವರಿಯಲಿದೆ ಅಂತ ಹೇಳಲಾಗ್ತಿದೆ. ಅಲ್ಲಿವರೆಗೂ ಬದುಕೋದೇ ಕಷ್ಟವಾಗಲಿದೆ. ಪರ್ಯಾಯ ವ್ಯವಸ್ಥೆಯ ಕಡೆಗೆ ಎಲ್ಲರೂ ಗಮನ ಹರಿಸಬೇಕಿದೆ.